ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಇವತ್ತು ಹಾಲ್ ಟಿಕೆಟ್ ಬಿಡುಗಡೆಯಾಗಿದೆ. ಹಾಲ್ ಟಿಕೆಟ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಕೊನೆಯದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರು ಅರ್ಜಿಯನ್ನ ಸಲ್ಲಿಸಿದಿರಿ, ನೀವು ಕೆ ಅಂದ್ರೆ ಕಲ್ಯಾಣ ಕರ್ನಾಟಕದವರಾಗಿರ್ರಿ ಅಥವಾ ಉಳಿದ ಎಲ್ಲಾ ಜಿಲ್ಲೆಗಳಾಗಿರ್ರಿ, ನಿಮಗೆ ಹಾಲ್ ಟಿಕೆಟ್ ಬಿಡುಗಡೆಯಾಗಿದೆ. ಅದನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಹೌದಾ? ಅದ್ರ ಮೇಲಾದ್ರೂ ಕ್ಲಿಕ್ ಮಾಡಿ ಅಥವಾ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ ಇರುತ್ತೆ ನೋಡಿ, ಇಲ್ಲಿ ಸರ್ಚ್ ಬಾರ್ನಲ್ಲಿ KEA ಅಂತ ಸರ್ಚ್ ಮಾಡಿ. KEA ಅಂತ ಸರ್ಚ್ ಮಾಡಿ. KEA ಅಂತ ಸರ್ಚ್ ಮಾಡಿದರೆ ನೋಡ್ತಾ ಇದ್ದೀರಾ, ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ KEA ಅಂತ ಒಂದು ಬರುತ್ತೆ, KEA CET ಅಂತ. ಅದರ ಮೇಲೆ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಎಲ್ಲ ಸ್ಕ್ರೋಲ್ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ಇಲ್ಲಿ ಮೇಲ್ಗಡೆ ಒಂದು 3 ಲೈನ್ ಕಾಣ್ತಾ ಇದೆ ನೋಡಿ, ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರ್ತವೆ, ಹೌದಾ? ಈ ಹಲವಾರು ಆಪ್ಷನ್ಗಳಲ್ಲಿ ನಮಗೆ ರೆಕ್ರೂಟ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ರೆಕ್ರೂಟ್ಮೆಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ರ IAS KS ಅಂತ ಇದೆ, ಎರಡನೇದು ಆರ್ಮ್ ಪೊಲೀಸ್ ಅಂತ ಇದೆ, ಮೂರನೇದು ಇದೆ ನೋಡಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತೆ KK ಅಂತ ಬರ್ತಾ ಇದೆ. ನೀವು ಕಲ್ಯಾಣ ಕರ್ನಾಟಕದವರಾಗಿದ್ರೆ ಕೆಳಗಿಂದು, ಇಲ್ಲಾಂದ್ರೆ ಮೇಲೆ ಇದು ಮಾಡಬೇಕು. ನಾವು ಉಳಿದ ಬೇರೆ ಜಿಲ್ಲೆ ಅಲ್ವಾ, ಹಂಗಾಗಿ RPCನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಸೆಲೆಕ್ಟ್ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ರೆ ಈ ತರ ಬರುತ್ತೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಂತ. ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅಡ್ಮಿಷನ್ ಟಿಕೆಟ್ ಅಥವಾ ಪ್ರವೇಶ ಪತ್ರ ಅಂತ ಈ ತರ ಬರುತ್ತೆ. ಇಲ್ಲಿ ಫಸ್ಟ್ಗೆ ಏನು ಮಾಡಬೇಕು ಅಂದರೆ ಪರೀಕ್ಷಾ, ಇಲ್ಲಿ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕಲ್ಯಾಣ ಕರ್ನಾಟಕದವರ ಅಥವಾ ಬೇರೆ ಉಳಿದ ಜಿಲ್ಲೆಗಳ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕಲ್ಯಾಣ ಕರ್ನಾಟಕದವ್ರನ್ನ ಬಿಟ್ಟರೆ ಉಳಿದ ಎಲ್ಲ ಜಿಲ್ಲೆಗಳು RPC ಇಲ್ಲಿ ಬರುತ್ತೆ. RPC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅರ್ಜಿ ಸಂಖ್ಯೆ ಅಂತ ಒಂದು ಆಪ್ಷನ್ ಇದೆ, ಹೌದಲ್ವಾ? ಅರ್ಜಿ ಸಂಖ್ಯೆ ಇಲ್ಲಿ ಏನು ಆಡ್ಬೇಕು ಅಂದ್ರೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ನೋಡಿ, ಅದನ್ನ ಇಲ್ಲಿ ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಹಾಕಬೇಕು. ಇನ್ನು ಮೂರನೇದ್ದು ಅಪ್ಲಿಕೇಶನ್ ನೇಮ್, ಏನೋ ಅಭ್ಯರ್ಥಿಯ ಹೆಸರನ್ನು ಹಾಕಬೇಕು. ಇಲ್ಲಿ ಮೇಲ್ಗಡೆ ಅರ್ಜಿ ಸಂಖ್ಯೆಯನ್ನು ಹಾಕಬೇಕು. ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಯಾವ ಥರ ಇರುತ್ತೆ ನೋಡಿ, ಅದನ್ನೇ ಇಲ್ಲಿ ಆ್ಯಡ್ ಮಾಡಬೇಕು, ಹೌದಾ? ಅಪ್ಲಿಕೇಶನ್ ನಂಬರು ಮತ್ತೆ ಅಪ್ಲಿಕೇಶನ್ ಹಾಕಿದವ್ರ ಹೆಸರು, ಹಾಗೆ ಇಲ್ಲಿ ಒಂದು ಕ್ಯಾಪ್ಚಾ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕ್ಯಾಪ್ಚಾ ಇರುತ್ತೆ ARQPV ಅಂತ. ಇದನ್ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಥವಾ ಸಲ್ಲಿಸುವಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಒಂದು ಸ್ವಲ್ಪ ಇವಾಗ ಸರ್ವರ್ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಹಾಗೆ ನಿಮ್ಮ ಅಪ್ಲಿಕೇಶನ್ ನಂಬರು, ರೋಲ್ ನಂಬರ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ, ಹಾಗೆ ಈ ಸೈಡ್ ನಿಮ್ಮ ಫೋಟೋ ಬರುತ್ತೆ. ಎಕ್ಸಾಮಿನೇಷನ್ ಯಾವುದು? ಜನರಲ್ ನಾಲೆಜ್ ಅಂತ. ಆಗಸ್ಟ್ 2 ಸಂಡೇ 10:30ರಿಂದ 12 ಗಂಟೆ ಅಂತ. ಎಲ್ಲಿ ಅಂತಾನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ. ಇವ್ರದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಇವ್ರದ್ದು ಎಕ್ಸಾಮ್ ಇದೆ, ಹೌದಾ? ಸೆಂಟರ್ ಕೋಡು ಎಲ್ಲ ಕೊಟ್ಟಿರ್ತಾರೆ. ಈ ತರ ಬರುತ್ತೆ. ನಂತರ ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ನೋಡ್ತಾ ಇದ್ದೀರಾ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಏನೋ ಫೈಲ್ಗೆ ಹೋಗಿ ಸೇವ್ ಆಗುತ್ತೆ. ಮೇಲ್ಗಡೆ ನೋಡ್ತಾ ಇದ್ದೀರಾ ಡೌನ್ಲೋಡ್ ಆದ ತಕ್ಷಣ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಅಂತ ಈ ತರ ಡೌನ್ಲೋಡ್ ಆಯಿತು PDF ಅಲ್ಲಿ. ಅದನ್ನೇ ನೀವು ಫ್ರೆಂಡ್ ತಗೊಂಡು ಹೋಗ್ಬೋದು, ಹೌದಾ? ಈ ವಿಡಿಯೋದಲ್ಲಿ ಇಷ್ಟ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಮೆಸೇಜ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.